ನಾವು ಅಭಿವೃದ್ಧಿ ಪಥದಲ್ಲಿ ಸಾಗ್ತಿರುವ ರಾಷ್ಟ್ರ, ನಮ್ಮ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲರ ಕಲ್ಯಾಣ ಆಗ್ತಿದೆ. ಈ ರೀತಿಯ ಕ್ಲೀಶೆ ಡೈಲಾಗ್ಗಳನ್ನು ನಾವು ರಾಜಕಾರಣಿಗಳ ಬಾಯಲ್ಲಿ ಕೇಳ್ತಲೇ ಇದ್ದೇವೆ. ಆದರೆ ಈ ದಿನಕ್ಕೂ ಕೂಡ ನಮ್ಮ ರಾಜ್ಯದ ಅನೇಕ ಭಾಗಗಳಿಗೆ ಮೂಲಭೂತ ಸೌಕರ್ಯ, ರಸ್ತೆ, ಕುಡಿಯೋ ನೀರು, ಬೀದಿ ದೀಪ ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಅಂಥದ್ದೇ ಒಂದು ಜಾಗದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಖಾನಾಪುರ ಇದೇನು ಯಾವುದೋ ಮೂಲೆ ಅಥವಾ ಅಂಚಲ್ಲಿರೋ, ಕಾಡಿನ ಅಂಚಲ್ಲಿರೋ ಗ್ರಾಮ ಅಲ್ಲ, ಬದಲಾಗಿ ಖಾನಾಪುರದಲ್ಲೇನೆ ಅವ್ಯವಸ್ಥೆಯ ಆಗರವಾಗಿದೆ. ಬೆಳಗಾವಿ ಜಿಲ್ಲೆ, ಬೆಳಗಾವಿ ನಮ್ದು, ಖಾನಾಪುರ ನಮ್ದು, ಅಭಿವೃದ್ಧಿ ಮಾಡಿ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಹೌದು, ರಸ್ತೆ, ಸಾರಿಗೆ, ವಿದ್ಯುತ್ ಸಂಪರ್ಕ, ಶಿಕ್ಷಣ ಇದೆಲ್ಲದಿಂದ ಕೂಡ ವಂಚಿತರಾಗಿದ್ದಾರೆ ಜನ. ಎಷ್ಟೋ ಸರ್ಕಾರಗಳು ಬಂತು ಹೋಯ್ತು, ಬೆಳಗಾವಿಯಲ್ಲೇ ಚಳಿಗಾಲದ ಅಧಿವೇಶನ ಕೂಡ ಆಗತ್ತೆ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಖಾನಾಪುರದ ಈ ಭಾಗದ ಅವ್ಯವಸ್ಥೆಗೆ ಒಂದು ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಆ ಭಾಗದ ಜನ ಕಣ್ಣೀರನ್ನು ಹಾಕ್ತಿದ್ದಾರೆ. ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಗಮನಿಸಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುವರ್ಣಸೌಧದಲ್ಲಿ ನೀವು ವಿಧಾನಮಂಡಲದ ಅಧಿವೇಶನ ಏನು ಮಾಡ್ತಾ ಇದ್ದೀರಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳು ಚರ್ಚೆ ಆಗಲಿ, ಅದ್ರ ಜೊತೆಗೆ ಇವರ ಜನರ ಸಮಸ್ಯೆಗಳು ಏನು ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಭಾಗದ ಜನರಿಗೆ ಏನಾಗಿದೆ, ಏನಾಗಬೇಕಾಗಿದೆ, ಈಗಿನ ಪರಿಸ್ಥಿತಿ ಎಂಥದ್ದು, ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಊರೇ ಸೇರಿದ್ದಾರೆ ಇವತ್ತು. ರೈತ ಮುಖಂಡರು ಹೇಳಿ, ಏನ್ರಿ ಸಮಸ್ಯೆ, ಏನಾಗಬೇಕಾಗಿದೆ ಈ ಊರು ಸೇರಿದಂತೆ ಇನ್ನುಳಿದಂತೆ 15 ಊರುಗಳಿಗೆ ಏನು ಸಮಸ್ಯೆ, ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ ಹೇಳಿ. ಇವತ್ತಿನ ದಿವಸ ನಾನು ರಿಪಬ್ಲಿಕ್ ಕನ್ನಡ ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತೊಂದು ಗ್ರಾಮಕ್ಕೆ ಗಾಡಿ ಯಾವುದೂ ಒಂದು ಮೂಲಭೂತ ಸೌಕರ್ಯ ಇಲ್ಲದ ಗ್ರಾಮಕ್ಕೆ ತಾವು ಒತ್ತು ಕೊಟ್ಟು ಬಂದಿರಂದ್ರೆ ಇಡೀ ನಿಮಗೆ ಈ ಖಾನಾಪುರ ತಾಲೂಕಿನ ಎಲ್ಲ ರೈತರ ಪರವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರಿ, ಇದು ಖಾನಾಪುರ ತಾಲೂಕಿನಾಗ ಇವು ಒಂದು 60 ಹಳ್ಳಿ ಅದಾವೆ. ಅದ್ರಾಗ ಒಂದು 15 ಹಳ್ಳಿ ಕಸ್ತೂರಿ ರಂಗನ್ ವರದಿಯೊಳಗೆ 64 ಹಳ್ಳಿವ. ಅದ್ರಾಗ 15 ಹಳ್ಳಿ ಭಾಳ ಕ್ರಿಟಿಕಲ್ ಪರಿಸ್ಥಿತಿ. ಅವ್ರ ಮನ್ಯಾನ ಮಕ್ಕಳು ಗೋವಾಕ್ಕೆ ದುಡ್ಯಾಕೆ ಹೋಗಿದ್ದಾರೆ. ಗೋವಾ ಸ್ವಲ್ಪ ಸಮೀಪ ಆಗುತ್ತೆ, ಸ್ವಲ್ಪ ಪಗಾರ ಜಾಸ್ತಿ ಇರುತ್ತೆ, ಕರ್ನಾಟಕದ ಕಡಿಮೆ ಅಂತೇಳಿ. ಅದು ಇಲ್ಲಿ ವಯಸ್ಸಾದಂಥ ಅಜ್ಜಿಗಳು. ಆಮೇಲೆ ಈ ಥರ ಹೋಬ್ಳಿ ಬಂದು ಜಾಂಬೋಟಿ ಬರ್ತೈತಿ. ಆಮೇಲೆ ಇಲ್ಲಿ 5 ಎಕರೆ 4 ಎಕರೆ 3 ಎಕರೆ 8 ಎಕರೆ ಅಂತ ಜಮೀನು ಪಡೆದಂಥ ರೈತರು ಇವರು. ಉತ್ತಾರ ಅದಾವ. ಮತ್ತು ಇವ್ರದ್ದು ರೇಷನ್ ಕಾರ್ಡ್ ಐತಿ, ವೋಟಿಂಗ್ ಕಾರ್ಡ್ ಐತಿ, ಮತ್ತು ಇವ್ರದ್ದು ಆಧಾರ್ ಕಾರ್ಡು ಐತಿ, ಎಲ್ಲ ಐತಿ. ಆದರೆ ಟೋಟಲಿ ಮೂಲಭೂತ ಸೌಕರ್ಯ ಅಂತ 0 ಅದಾರ ಇವರು. ಆದ್ರೆ ಪ್ರತಿ MLA ಇಲ್ಲಿ ಪೂರ್ವದಲ್ಲಿ MES ಇರ್ಬೋದು, ಆಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, GDS ಇರ್ಬೋದು, ಇಲ್ಲಿ ಬಂದು ನಮಗೆ ವೋಟ್ ಹಾಕ್ರಿ, ನಾನು ನಿಮಗೆ ಮುಂದೆ ಇದನ್ನು ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು 5 ವರ್ಷ ಮಟ್ಟ ಇಲ್ಲಿ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಏನೂ ಅರಿಯದ ಮುಗ್ಧ ಜನ. ಇವಕ್ಕೆ ಏನೂ ಬರಲು ಕಟ್ಟಿ ಮೇಲೆ ಕುಂಡಿರ್ತಾವ, ಅನ್ನ ಏನಾರ ಮಾಡಿ ತಿಂತಾವ, ಇಲ್ಲಿ ಗೋವಾದಂತ್ರ ಏನು ಕೊಟ್ಟು ಕಳಿಸಿರ್ತಾರೆ ಇವು ಅಷ್ಟೇ. ಆಮೇಲೆ ಇವೇನು ಸರ್ಕಾರ ಸವಲತ್ತುಗಳಿಂಕೆ ಯಾವುದೂ ಇಲ್ಲ. ಆಮೇಲೆ ಇಲ್ಲಿ ಫಾರೆಸ್ಟರ್ದು ಕಿರುಕುಳ ಆಗೈತಿ ಪದೇ. ಒಂದು 24-25 ಕೋಟಿ ಪರಿಹಾರನ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟು ತಮ್ಮ ಮಾಧ್ಯಮದವ್ರು ಇದ್ದೀರಿ, ರಾಜ್ಯಕ್ಕೆ ಗೊತ್ತಾಕೈತಿ. ಪೇಪರ್ ಸ್ಟೇಟ್ಮೆಂಟ್ ಅಥವಾ ಮಾಧ್ಯಮ ಸ್ಟೇಟ್ಮೆಂಟ್ 20-30 ಕೋಟಿ ಅದಕ್ಕೆ ಖರ್ಚು ಮಾಡೋದು, ಜಿಲ್ಲೆಗೆ 30 ಕೋಟಿ ಕೊಡೋನು. ಅಲ್ಲಿ ಎಲ್ಲಿ ಮೂಲಭೂತ ಸೌಕರ್ಯಂತ್ರ ವಂಚಿತ ಆದಂಥ ಗ್ರಾಮಗಳದಾವಲ್ಲ, ನೇರವಾಗಿ ಅಲ್ಲಿ ಹಣ ಬಿಡುಗಡೆ ಮಾಡ್ಕ್ಯಾರ. ಆ ಗ್ರಾಮಸ್ಥರು ನೆಮ್ಮದಿ ಅಂತ ಇರುವಂಥ ಒಂದು ಕೆಲಸ ಇವ್ರು ತಗೋಕೆ ಇವ್ರಿಗೆ ನಾಲೆಜ್ ಇಲ್ಲ. ಎಲ್ಲೆಲ್ಲಿ ಬಿ ಕಲ್ತವ್ರು MLAಗಳು ಇವರು ಕ್ರಿಮಿನಲ್ ಮೈಂಡ್ ಐತೆ. ಇವ್ರು ಹೊಟ್ಟಿಗೆ ಏನು ತಿಂತಾರೋ, ಅಧಿಕಾರ ಆಶಯಕ. ಈ ಕಾಂಗ್ರೆಸ್ಸು ಹೇಳಂಗಿಲ್ಲ, BJP ಎಲ್ಲ ಹಾಸುವುದು ಹೊಚ್ಚುವುದು ಇವನು, ಇವ್ರಿಗೆ ಬೇಕು. ನಾವು ಅಭಿವೃದ್ಧಿ ಪಥದಲ್ಲಿ ಸಾಗ್ತಿರುವ ರಾಷ್ಟ್ರ, ನಮ್ಮ ರಾಜ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಎಲ್ಲರ ಕಲ್ಯಾಣ ಆಗ್ತಿದೆ. ಈ ರೀತಿಯ ಕ್ಲೀಶೆ ಡೈಲಾಗ್ಗಳನ್ನು ನಾವು ರಾಜಕಾರಣಿಗಳ ಬಾಯಲ್ಲಿ ಕೇಳ್ತಲೇ ಇದ್ದೇವೆ. ಆದರೆ ಈ ದಿನಕ್ಕೂ ಕೂಡ ನಮ್ಮ ರಾಜ್ಯದ ಅನೇಕ ಭಾಗಗಳಿಗೆ ಮೂಲಭೂತ ಸೌಕರ್ಯ, ರಸ್ತೆ, ಕುಡಿಯೋ ನೀರು, ಬೀದಿ ದೀಪ ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಅಂಥದ್ದೇ ಒಂದು ಜಾಗದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಖಾನಾಪುರ ಇದೇನು ಯಾವುದೋ ಮೂಲೆ ಅಥವಾ ಅಂಚಲ್ಲಿರೋ, ಕಾಡಿನ ಅಂಚಲ್ಲಿರೋ ಗ್ರಾಮ ಅಲ್ಲ, ಬದಲಾಗಿ ಖಾನಾಪುರದಲ್ಲೇನೆ ಅವ್ಯವಸ್ಥೆಯ ಆಗರವಾಗಿದೆ. ಬೆಳಗಾವಿ ಜಿಲ್ಲೆ, ಬೆಳಗಾವಿ ನಮ್ದು, ಖಾನಾಪುರ ನಮ್ದು, ಅಭಿವೃದ್ಧಿ ಮಾಡಿ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಹೌದು, ರಸ್ತೆ, ಸಾರಿಗೆ, ವಿದ್ಯುತ್ ಸಂಪರ್ಕ, ಶಿಕ್ಷಣ ಇದೆಲ್ಲದಿಂದ ಕೂಡ ವಂಚಿತರಾಗಿದ್ದಾರೆ ಜನ. ಎಷ್ಟೋ ಸರ್ಕಾರಗಳು ಬಂತು ಹೋಯ್ತು,
ಬೆಳಗಾವಿಯಲ್ಲೇ ಚಳಿಗಾಲದ ಅಧಿವೇಶನ ಕೂಡ ಆಗತ್ತೆ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಖಾನಾಪುರದ ಈ ಭಾಗದ ಅವ್ಯವಸ್ಥೆಗೆ ಒಂದು ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಆ ಭಾಗದ ಜನ ಕಣ್ಣೀರನ್ನ ಹಾಕ್ತಿದ್ದಾರೆ. ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಗಮನಿಸಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುವರ್ಣಸೌಧದಲ್ಲಿ ನೀವು ವಿಧಾನಮಂಡಲದ ಅಧಿವೇಶನ ಏನು ಮಾಡ್ತಾ ಇದ್ದೀರಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳು ಚರ್ಚೆ ಆಗಲಿ, ಅದ್ರ ಜೊತೆಗೆ ಇವರ ಜನರ ಸಮಸ್ಯೆಗಳು ಏನು ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಈ ಭಾಗದ ಜನರಿಗೆ ಏನಾಗಿದೆ, ಏನಾಗಬೇಕಾಗಿದೆ, ಈಗಿನ ಪರಿಸ್ಥಿತಿ ಎಂಥದ್ದು, ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಊರೇ ಸೇರಿದ್ದಾರೆ ಇವತ್ತು. ರೈತ ಮುಖಂಡರು ಹೇಳಿ, ಏನ್ರಿ ಸಮಸ್ಯೆ, ಏನಾಗಬೇಕಾಗಿದೆ ಈ ಊರು ಸೇರಿದಂತೆ ಇನ್ನುಳಿದಂತೆ 15 ಊರುಗಳಿಗೆ ಏನು ಸಮಸ್ಯೆ, ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ ಹೇಳಿ. ಇವತ್ತಿನ ದಿವಸ ನಾನು ರಿಪಬ್ಲಿಕ್ ಕನ್ನಡ ಮೊದಲು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತೊಂದು ಗ್ರಾಮಕ್ಕೆ ಗಾಡಿ ಯಾವುದೂ ಒಂದು ಮೂಲಭೂತ ಸೌಕರ್ಯ ಇಲ್ಲದ ಗ್ರಾಮಕ್ಕೆ ತಾವು ಒತ್ತು ಕೊಟ್ಟು ಬಂದಿರಂದ್ರೆ ಇಡೀ ನಿಮಗೆ ಈ ಖಾನಾಪುರ ತಾಲೂಕಿನ ಎಲ್ಲ ರೈತರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಸರಿ, ಇದು ಖಾನಾಪುರ ತಾಲೂಕಿನಾಗ ಇವು ಒಂದು 60 ಹಳ್ಳಿ ಅದಾವೆ. ಅದ್ರಾಗ ಒಂದು 15 ಹಳ್ಳಿ ಕಸ್ತೂರಿ ರಂಗನ್ ವರದಿಯೊಳಗೆ 64 ಹಳ್ಳಿವ. ಅದ್ರಾಗ 15 ಹಳ್ಳಿ ಭಾಳ ಕ್ರಿಟಿಕಲ್ ಪರಿಸ್ಥಿತಿ. ಅವ್ರ ಮನ್ಯಾನ ಮಕ್ಕಳು ಗೋವಾಕ್ಕೆ ದುಡ್ಯಾಕೆ ಹೋಗಿದ್ದಾರೆ. ಗೋವಾ ಸ್ವಲ್ಪ ಸಮೀಪ ಆಗುತ್ತೆ, ಸ್ವಲ್ಪ ಪಗಾರ ಜಾಸ್ತಿ ಇರುತ್ತೆ, ಕರ್ನಾಟಕದ ಕಡಿಮೆ ಅಂತೇಳಿ. ಅದು ಇಲ್ಲಿ ವಯಸ್ಸಾದಂಥ ಅಜ್ಜಿಗಳು. ಆಮೇಲೆ ಈ ಥರ ಹೋಬ್ಳಿ ಬಂದು ಜಾಂಬೋಟಿ ಬರ್ತೈತೆ ರೀ, ಜಾಂಬೋಟಿ ಬರ್ತೈತಿ. ಆಮೇಲೆ ಇಲ್ಲಿ 5 ಎಕರೆ 4 ಎಕರೆ 3 ಎಕರೆ 8 ಎಕರೆ ಅಂತ ಜಮೀನು ಪಡೆದಂಥ ರೈತರು ಇವರು. ಉತ್ತಾರ ಅದಾವ. ಮತ್ತು ಇವ್ರದ್ದು ರೇಷನ್ ಕಾರ್ಡ್ ಐತಿ, ವೋಟಿಂಗ್ ಕಾರ್ಡ್ ಐತಿ, ಮತ್ತು ಇವ್ರದ್ದು ಆಧಾರ್ ಕಾರ್ಡು ಐತಿ, ಎಲ್ಲ ಐತಿ. ಆದ್ರೆ ಟೋಟಲಿ ಮೂಲಭೂತ ಸೌಕರ್ಯ ಅಂತ 0 ಅದಾರ ಇವರು. ಆದ್ರೆ ಪ್ರತಿ MLA ಇಲ್ಲಿ ಪೂರ್ವದಲ್ಲಿ MES ಇರ್ಬೋದು, ಆಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, GDS ಇರ್ಬೋದು, ಇಲ್ಲಿ ಬಂದು ನಮಗೆ ವೋಟ್ ಹಾಕ್ರಿ, ನಾನು ನಿಮಗೆ ಮುಂದೆ ಇದನ್ನು ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು 5 ವರ್ಷ ಮಟ್ಟ ಇಲ್ಲಿ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಏನೂ ಅರಿಯದ ಮುಗ್ಧ ಜನ. ಇವಕ್ಕೆ ಏನೂ ಬರಲು ಕಟ್ಟಿ ಮೇಲೆ ಕುಂಡಿರ್ತಾವ, ಅನ್ನ ಏನಾರ ಮಾಡಿ ತಿಂತಾವ, ಇಲ್ಲಿ ಗೋವಾದಂತ್ರ ಏನು ಕೊಟ್ಟು ಕಳಿಸಿರ್ತಾರೆ ಇವು ಅಷ್ಟೇ. ಆಮೇಲೆ ಇವೇನು ಸರ್ಕಾರ ಸವಲತ್ತುಗಳಿಂಕೆ ಯಾವುದೂ ಇಲ್ಲ. ಆಮೇಲೆ ಇಲ್ಲಿ ಫಾರೆಸ್ಟರ್ದು ಕಿರುಕುಳ ಆಗೈತಿ ಪದೇ. ಒಂದು 24-25 ಕೋಟಿ ಪರಿಹಾರನ್ನ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟು ತಮ್ಮ ಮಾಧ್ಯಮದವ್ರು ಇದ್ದೀರಿ, ರಾಜ್ಯಕ್ಕೆ ಗೊತ್ತಾಕೈತಿ. ಪೇಪರ್ ಸ್ಟೇಟ್ಮೆಂಟ್ ಅಥವಾ ಮಾಧ್ಯಮ ಸ್ಟೇಟ್ಮೆಂಟ್ 20-30 ಕೋಟಿ ಅದಕ್ಕೆ ಖರ್ಚು ಮಾಡೋದು, ಜಿಲ್ಲೆಗೆ 30 ಕೋಟಿ ಕೊಡೋನು. ಅಲ್ಲಿ ಎಲ್ಲಿ ಮೂಲಭೂತ ಸೌಕರ್ಯಂತ್ರ ವಂಚಿತ ಆದಂಥ ಗ್ರಾಮಗಳದಾವಲ್ಲ, ನೇರವಾಗಿ ಅಲ್ಲಿ ಹಣ ಬಿಡುಗಡೆ ಮಾಡ್ಕ್ಯಾರ. ಆ ಗ್ರಾಮಸ್ಥರು ನೆಮ್ಮದಿ ಅಂತ ಇರುವಂಥ ಒಂದು ಕೆಲಸ ಇವ್ರು ತಗೋಕೆ ಇವ್ರಿಗೆ ನಾಲೆಜ್ ಇಲ್ಲ. ಎಲ್ಲೆಲ್ಲಿ ಬಿ ಕಲ್ತವ್ರು MLAಗಳು ಇವರು ಕ್ರಿಮಿನಲ್ ಮೈಂಡ್ ಐತೆ. ಇವ್ರು ಹೊಟ್ಟಿಗೆ ಏನು ತಿಂತಾರೋ, ಅಧಿಕಾರ ಆಶಯಕ. ಈ ಕಾಂಗ್ರೆಸ್ಸು ಹೇಳಂಗಿಲ್ಲ, BJP ಎಲ್ಲ ಹಾಸುವುದು ಹೊಚ್ಚುವುದು ಇವನು. ಇವ್ರಿಗೆ ಬೇಕು ಅಧಿಕಾರ. ನಾವು ಅಭಿವೃದ್ಧಿ ಪಥದಲ್ಲಿ ಸಾಗ್ತಿರುವ ರಾಷ್ಟ್ರ, ನಮ್ಮ ರಾಜ್ಯದಲ್ಲಿ ಸರ್ವಜನಾಂಗದ ಶಾಂತಿಯ ತೋಟವಾಗಿ ಎಲ್ಲರ ಕಲ್ಯಾಣ ಆಗ್ತಿದೆ. ಈ ರೀತಿಯ ಕ್ಲೀಶೆ ಡೈಲಾಗ್ಗಳನ್ನು ನಾವು ರಾಜಕಾರಣಿಗಳ ಬಾಯಲ್ಲಿ ಕೇಳ್ತಲೇ ಇದ್ದೇವೆ. ಆದರೆ ಈ ದಿನಕ್ಕೂ ಕೂಡ ನಮ್ಮ ರಾಜ್ಯದ ಅನೇಕ ಭಾಗಗಳಿಗೆ ಮೂಲಭೂತ ಸೌಕರ್ಯ, ರಸ್ತೆ, ಕುಡಿಯೋ ನೀರು, ಬೀದಿ ದೀಪ, ಇಂತಹ ಬೇಸಿಕ್ ಸೌಲಭ್ಯಗಳೇ ಈ ದಿನಕ್ಕೂ ಕೂಡ ಮರೀಚಿಕೆಯಾಗಿದೆ. ಅಂಥದ್ದೇ ಒಂದು ಜಾಗದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡ ಹೋಗಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಖಾನಾಪುರ ಇದೇನು ಯಾವುದೋ ಮೂಲೆ ಅಥವಾ ಅಂಚಲ್ಲಿರೋ, ಕಾಡಿನ ಅಂಚಲ್ಲಿರೋ ಗ್ರಾಮ ಅಲ್ಲ, ಬದಲಾಗಿ ಖಾನಾಪುರದಲ್ಲೇನೆ ಅವ್ಯವಸ್ಥೆಯ ಆಗರವಾಗಿದೆ. ಬೆಳಗಾವಿ ಜಿಲ್ಲೆ, ಬೆಳಗಾವಿ ನಮ್ದು, ಖಾನಾಪುರ ನಮ್ದು, ಅಭಿವೃದ್ಧಿ ಮಾಡಿ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಹೌದು, ರಸ್ತೆ, ಸಾರಿಗೆ, ವಿದ್ಯುತ್ ಸಂಪರ್ಕ, ಶಿಕ್ಷಣ ಇದೆಲ್ಲದಿಂದ ಕೂಡ ವಂಚಿತರಾಗಿದ್ದಾರೆ ಜನ. ಎಷ್ಟೋ ಸರ್ಕಾರಗಳು ಬಂತು ಹೋಯ್ತು, ಬೆಳಗಾವಿಯಲ್ಲೇ ಚಳಿಗಾಲದ ಅಧಿವೇಶನ ಕೂಡ ಆಗತ್ತೆ. ಇಷ್ಟೆಲ್ಲ ಆಗ್ತಿದ್ರೂ ಕೂಡ ಖಾನಾಪುರದ ಈ ಭಾಗದ ಅವ್ಯವಸ್ಥೆಗೆ ಒಂದು ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಆ ಭಾಗದ ಜನ ಕಣ್ಣೀರನ್ನ ಹಾಕ್ತಿದ್ದಾರೆ. ಯಾವ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ, ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಗಮನಿಸಿ. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಸುವರ್ಣಸೌಧದಲ್ಲಿ ನೀವು ವಿಧಾನಮಂಡಲದ ಅಧಿವೇಶನ ಏನು ಮಾಡ್ತಾ ಇದ್ದೀರಿ. ಈ ಕಲ್ಯಾಣ ಕರ್ನಾಟಕ ಭಾಗದ ಜನರ ಸಮಸ್ಯೆಗಳು ಚರ್ಚೆ ಆಗಲಿ, ಅದ್ರ ಜೊತೆಗೆ ಇವರ ಜನರ ಸಮಸ್ಯೆಗಳು ಏನು ಅನ್ನೋದನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಇಲ್ಲಿನ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕಾಗಿದೆ. ಈ ಭಾಗದ ಜನರಿಗೆ ಏನಾಗಿದೆ, ಏನಾಗಬೇಕಾಗಿದೆ, ಈಗಿನ ಪರಿಸ್ಥಿತಿ ಎಂಥದ್ದು, ಇದೆಲ್ಲದ್ರ ಕುರಿತಾಗಿ ಮಾತಾಡೋಣ. ಊರೇ ಸೇರಿದ್ದಾರೆ ಇವತ್ತು. ರೈತ ಮುಖಂಡರು ಹೇಳಿ, ಏನ್ರಿ ಸಮಸ್ಯೆ, ಏನಾಗಬೇಕಾಗಿದೆ ಈ ಊರು ಸೇರಿದಂತೆ ಇನ್ನುಳಿದಂತೆ 15 ಊರುಗಳಿಗೆ ಏನು ಸಮಸ್ಯೆ, ಇದು ಯಾಕೆ ಅಭಿವೃದ್ಧಿ ಆಗಿಲ್ಲ ಹೇಳಿ.
ಇವತ್ತಿನ ದಿವಸ ನಾನು ರೀಪಬ್ಲಿಕ್ ಕನ್ನಡಾಗ ಮೊದಲು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತೊಂದು ಗ್ರಾಮಕ್ಕೆ ಗಾಡಿ ಯಾವುದೂ ಒಂದು ಮೂಲಭೂತ ಸೌಕರ್ಯ ಇಲ್ಲದ ಗ್ರಾಮಕ್ಕೆ ತಾವು ಒತ್ತು ಕೊಟ್ಟು ಬಂದಿರಂದ್ರೆ ಇಡೀ ನಿಮಗೆ ಈ ಖಾನಾಪುರ ತಾಲೂಕಿನ ಎಲ್ಲ ರೈತರ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಸರಿ, ಇದು ಖಾನಾಪುರ ತಾಲೂಕಿನಾಗ ಇವು ಒಂದು 60 ಹಳ್ಳಿ ಅದಾವೆ. ಅದ್ರಾಗ ಒಂದು 15 ಹಳ್ಳಿ ಕಸ್ತೂರಿ ರಂಗನ್ ವರದಿಯೊಳಗೆ 64 ಹಳ್ಳಿವ. ಅದ್ರಾಗ 15 ಹಳ್ಳಿ ಭಾಳ ಕ್ರಿಟಿಕಲ್ ಪರಿಸ್ಥಿತಿ. ಅವ್ರ ಮನ್ಯಾನ ಮಕ್ಕಳು ಗೋವಾಕ್ಕೆ ದುಡ್ಯಾಕೆ ಹೋಗಿದ್ದಾರೆ. ಗೋವಾ ಸ್ವಲ್ಪ ಸಮೀಪ ಆಗುತ್ತೆ, ಸ್ವಲ್ಪ ಪಗಾರ ಜಾಸ್ತಿ ಇರುತ್ತೆ, ಕರ್ನಾಟಕದ ಕಡಿಮೆ ಅಂತೇಳಿ. ಅದು ಇಲ್ಲಿ ವಯಸ್ಸಾದಂಥ ಅಜ್ಜಿಗಳು. ಆಮೇಲೆ ಈ ಥರ ಹೋಬ್ಳಿ ಬಂದು ಜಾಂಬೋಟಿ ಬರ್ತೈತೆ ರೀ, ಜಾಂಬೋಟಿ ಬರ್ತೈತಿ. ಆಮೇಲೆ ಇಲ್ಲಿ 5 ಎಕರೆ 4 ಎಕರೆ 3 ಎಕರೆ 8 ಎಕರೆ ಅಂತ ಜಮೀನು ಪಡೆದಂಥ ರೈತರು ಇವರು. ಉತ್ತಾರ ಅದಾವ. ಮತ್ತು ಇವ್ರದ್ದು ರೇಷನ್ ಕಾರ್ಡ್ ಐತಿ, ವೋಟಿಂಗ್ ಕಾರ್ಡ್ ಐತಿ, ಮತ್ತು ಇವ್ರದ್ದು ಆಧಾರ್ ಕಾರ್ಡು ಐತಿ, ಎಲ್ಲ ಐತಿ. ಆದ್ರೆ ಟೋಟಲಿ ಮೂಲಭೂತ ಸೌಕರ್ಯ ಅಂತ 0 ಅದಾರ ಇವರು. ಆದ್ರೆ ಪ್ರತಿ MLA ಇಲ್ಲಿ ಪೂರ್ವದಲ್ಲಿ MES ಇರ್ಬೋದು, ಆಮೇಲೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, GDS ಇರ್ಬೋದು, ಇಲ್ಲಿ ಬಂದು ನಮಗೆ ವೋಟ್ ಹಾಕ್ರಿ, ನಾನು ನಿಮಗೆ ಮುಂದೆ ಇದನ್ನು ನಾವೆಲ್ಲ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು 5 ವರ್ಷ ಮಟ್ಟ ಇಲ್ಲಿ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಏನೂ ಅರಿಯದ ಮುಗ್ಧ ಜನ. ಇವಕ್ಕೆ ಏನೂ ಬರಲು ಕಟ್ಟಿ ಮೇಲೆ ಕುಂಡಿರ್ತಾವ, ಅನ್ನ ಏನಾರ ಮಾಡಿ ತಿಂತಾವ, ಇಲ್ಲಿ ಗೋವಾದಂತ್ರ ಏನು ಕೊಟ್ಟು ಕಳಿಸಿರ್ತಾರೆ ಇವು ಅಷ್ಟೇ. ಆಮೇಲೆ ಇವೇನು ಸರ್ಕಾರ ಸವಲತ್ತುಗಳಿಂಕೆ ಯಾವುದೂ ಇಲ್ಲ. ಆಮೇಲೆ ಇಲ್ಲಿ ಫಾರೆಸ್ಟರ್ದು ಕಿರುಕುಳ ಆಗೈತಿ ಪದೇ ಪದೇ. ಒಂದು 24-25 ಕೋಟಿ ಪರಿಹಾರನ ನೇರವಾಗಿ ಸ್ಟೇಟ್ಮೆಂಟ್ ಕೊಟ್ಟು ತಮ್ಮ ಮಾಧ್ಯಮದವ್ರು ಇದ್ದೀರಿ, ರಾಜ್ಯಕ್ಕೆ ಗೊತ್ತಾಕೈತಿ. ಪೇಪರ್ ಸ್ಟೇಟ್ಮೆಂಟ್ ಅಥವಾ ಮಾಧ್ಯಮ ಸ್ಟೇಟ್ಮೆಂಟ್ 20-30 ಕೋಟಿ ಅದಕ್ಕೆ ಖರ್ಚು ಮಾಡೋದು, ಜಿಲ್ಲೆಗೆ 30 ಕೋಟಿ ಕೊಡೋನು. ಅಲ್ಲಿ ಎಲ್ಲಿ ಮೂಲಭೂತ ಸೌಕರ್ಯಂತ್ರ ವಂಚಿತ ಆದಂಥ ಗ್ರಾಮಗಳದಾವಲ್ಲ, ನೇರವಾಗಿ ಅಲ್ಲಿ ಹಣ ಬಿಡುಗಡೆ ಮಾಡ್ಕ್ಯಾರ. ಆ ಗ್ರಾಮಸ್ಥರು ನೆಮ್ಮದಿ ಅಂತ ಇರುವಂಥ ಒಂದು ಕೆಲಸ ಇವ್ರು ತಗೋಕೆ ಇವ್ರಿಗೆ ನಾಲೆಜ್ ಇಲ್ಲ. ಎಲ್ಲೆಲ್ಲಿ ಬಿ ಕಲ್ತವ್ರು MLAಗಳು ಇವರು, ಕ್ರಿಮಿನಲ್ ಮೈಂಡ್ ಐತೆ. ಇವ್ರು ಹೊಟ್ಟಿಗೆ ಏನು ತಿಂತಾರೋ, ಅಧಿಕಾರ ಆಶಯಕ. ಈ ಕಾಂಗ್ರೆಸ್ಸು ಹೇಳಂಗಿಲ್ಲ, BJP ಎಲ್ಲ ಹಾಸೋದು ಹೊಚ್ಚೋದು ಇವನ್ನ. ಇವ್ರಿಗೆ ಬೇಕು ಅಧಿಕಾರ.